ಬೆಳಗಾವಿ ತಾಲೂಕಿನ ಹಾಲಬಾವಿ ಗ್ರಾಮದ ಮಹಿಳೆ ಸಂಘದಲ್ಲಿ ಸಾಲ ನೀಡಿ 30,000 ರೂಪಾಯಿಗಿಂತ ಅಧಿಕ ಮಹಿಳೆಯರಿಗೆ ವಂಚನೆ ಮಾಡಿದ್ದರಿಂದ ಮಹಿಳೆಯರು ಮನೆಯ ಮೇಲೆ ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ಇವಾಗ ನಾನೊಂದು ಕೆಲಸ ಹೇಳ್ತೀನಿ ನಿಮಗೆ. ಇದರಲ್ಲಿ ಒಂದು 5 ಜನ ಹೆಣ್ಮಕ್ಳು ಆಯ್ತಾ ಯಾರಿದ್ದಾರೆ ಈ ಸಂಘದವ್ರದ್ದು ಪೂರ್ತಿ ಹೆಸರು ಮತ್ತೆ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ನಮ್ ರೂರಲ್ ಸ್ಟೇಷನ್ಗೆ ಕೊಡಿ. ಆಯ್ತಾ, ಕಾಂತಿ ಸ್ಟೇಷನ್ಗೆ ಕೊಡಿ. ಯಾರು ಆಯ್ತು ಬುಕ್ ಇದೆಯಾ? ನಿಮ್ಮ ಹತ್ರ ಯಾರಂತವ್ರು ಬರ್ತಾರೆ ಅವ್ರದ್ದು ಡೀಟೇಲ್ಸ್ ನಮ್ಗೆ ಕೊಡಿ. ಅವ್ರಿಗೆ ಕಳಿಸ್ಬಿಟ್ಟು ನಾವು ಹೇಳ್ತೀವಿ. ನೀವು ಅವ್ರಿಗೆ ಅಮ್ಮ ಎಲ್ಲರೂ ಮಾತಾಡಿದ್ರೆ ನಾವು ಮಾತಾಡೋದಿಲ್ಲ. ನಾ ಇಲ್ಲಿ ಬಂದಿರೋದು ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ. ಆಯ್ತಾ, ನಾನ್ ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ಬಂದಿರೋದು. ಅವ್ರಿಗೆ ಮನೆ ಹತ್ರನು ಅವರು ಈ ಕೇಸ್ ಇತ್ಯರ್ಥ ಆಗೋದು ಬರಬಾರ್ದು ಅಂತ. ಆಯ್ತು, ಕೇಳಿ ಕೇಳ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವರು ACP ಇದ್ದಾರೆ ಇಲ್ಲಿ. ಆಯ್ತಾ, ಗ್ರಾಮೀಣ ಭಾಗಕ್ಕೆ ಇವರು ACP ಇದ್ದಾರೆ. ಇವರು ಬಂದು ಈ ಭಾಗಕ್ಕೆ ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಇವ್ರಿಗೆ ಇಲ್ಲೇ ಹೇಳ್ತಿದ್ದೀನಿ, ಇವ್ರ ಮನೆ ಹತ್ರ ಯಾರು ಬಂದು ಇವ್ರಿಗೆ ತೊಂದರೆ ಮಾಡ್ದಿರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ. ಯಾರು ಲೋನ್ ತಗೊಂಡು ವಾಪಸ್ ಕಟ್ಬೇಕು, ಕೇಸ್ ಆಗೋರ್ಗು ಬರಬಾರ್ದು. ತೆಗೀರಿಯಪ್ಪ, ನಾ ಬೇಕು ಅಂತ ಹೇಳಿದ. ಆಯ್ತಾ, ಸೊ ಅವರು ನೋಡ್ಕೊಂತಾರೆ. ನಿಮ್ದು ಏನ್ ಲಿಸ್ಟ್ ಇದೆ ಅವ್ರಿಗೆ ಕೊಡಿ. ಇಲ್ಲಾಂದ್ರೆ ಒಂದ್ಸಲಿ ಇವರು ಈಗ ಮಳೆ ಬರ್ತಿದೆ, ತಾವ್ ಮನೆಗೆ ಹೋಗಿ ಸಂಜೆ ಮತ್ತೆ ನಾನು ಕಳಿಸ್ಕೊಡ್ತೀನಿ ಇವರಿಗೆ. ಆಯ್ತಾ, ಇಲ್ಲಿಲ್ಲ ಅಂದ್ರೆ ಒಂದು ಚೌಲ್ಟ್ರಿಯಲ್ಲಿ ಸೇರಿಸಿ, ಎಲ್ಲರಿಗೂ ಚೌಲ್ಟ್ರಿಯಲ್ಲಿ ಸೇರಿಸ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಈಗ ಯಾರೋ ಒಬ್ರು ಬಂದು ಆ ಲೇಡಿ ಮೇಲೆ ಒಂದು ಕೇಸ್ ಕೊಡಿ. ಆಯ್ತಾ, ಮತ್ತೆ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಎಲ್ಲದನ್ನು ನಾವು ನಮೂದು ಮಾಡ್ಕೊಂಡು ಒಂದು ಕೇಸ್ ನ ದಾಖಲು ಮಾಡ್ತೀವಿ. ಯಾವ ಸ್ಟೇಷನ್ ಬರ್ತೀರಿ ಸರ್? ಖಾಸಗಿ ಪೊಲೀಸ್ ಸ್ಟೇಷನ್ಗೆ. ನೀವೇ ಯಾರನ್ನ ಬಂದ್ರೆ ಅವ್ರ ಗಾಡಿಯಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದೇ ಹೇಳಿದಲ್ಲಮ್ಮ, ಇವಾಗ ಬಂದಿರೋಂಗೆ ನೋಡ್ಕೊತೀವಿ ಅಂತ ಹೇಳಿ ವ್ಯವಸ್ಥೆ ಮಾಡ್ತಾರೆ. ಒಂದೇ ಊರವ್ರಿಲ್ಲ, ನೀವು ಬೇರೆ ಬೇರೆ ಊರವ್ರಿ. ನಮ್ಮ ಕೊಚ್ಚೇರಿ ಊರ ಹೆಸರು ಕೊಡಿ, ಆ ಊರಿಗೆ ಬಂದು ನಾವು ಹೆಸರು ಕಲೆಕ್ಟ್ ಮಾಡ್ತೀವಿ. ಹೆಸರು ಕಲೆಕ್ಟ್ ಮಾಡ್ತೀವಿ. ನಿಮ್ ಊರಿಗೆ ನೀವು ಹೋಗ್ರಿ. ಈಗ ಹೋಗುವಾಗ ಯಾವ ಊರಿಂದ ಬಂದಿರಲ್ಲ, ಎಲ್ಲಪ್ಪ ಕಚೇರಿ ಗೊತ್ತಲ್ಲ, ಇವ್ನಿ ಊರ ಹೆಸರು ಬಸ್ ಹೋಗಿ ಇಂತ ಊರ ಹೊಡೆದ ಅಂತೇಳಿ ಬರ್ಕೊಂಬಿಡಿ. ಹೋಗ್ಬಿಡಿ, ನಾವು ಮಹಿಳೆ ವಿವಿಧ ಗ್ರಾಮದಲ್ಲಿ ಮಹಿಳೆಯರ ಸಂಘಟನೆ ಮಾಡಿ ಆ ಸಂಘಟನೆಯ ಮಹಿಳೆಯರ ಹೆಸರುಗಳ ಮೇಲೆ ವಿವಿಧ ಸಂಘ ಸಂಸ್ಥೆ ಹಾಗೂ ಫೈನಾನ್ಸ್ಗಳ ಹೆಸರು ಬಳಸಿಕೊಂಡು ಸಾಲ ಕೊಡಿಸುವ ನೆಪದಲ್ಲಿ ಸಾವಿರಾರು ಮಹಿಳೆಯರಿಗೆ ಸಾಲ ಕೊಡಿಸುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿರುವ ಕಿಲಾಡಿ ಮಹಿಳೆಯ ಹೆಸರು ಮೇಲೆ 50,000 ರೂಪಾಯಿ ಸಾಲ ತೆಗೆದಿದ್ದಾರೆ. ಅದರಲ್ಲಿನ ಕೆಲವರಿಗೆ 25,000 ರೂಪಾಯಿ ಕೊಟ್ಟು ಇನ್ನು 25,000 ಹಣ ತಾನು ಪಡೆದು ಆ ಸಾಲದ ಮರುಪಾವತಿಯ ಸಂಪೂರ್ಣ ಜವಾಬ್ದಾರಿಯನ್ನ ಆಕೆ ತೆಗೆದುಕೊಳ್ಳುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದಿದ್ದಾಳೆ. ನಂತರ ಸಾಲವನ್ನ ಮರುಪಾವತಿ ಮಾಡದೆ ಮಹಿಳೆಯರಿಗೆ ವಂಚಿಸಿದ್ದಾರೆ. ಇದರಿಂದ ಗಾಬರಿಗೊಂಡ ಸಾವಿರಾರು ಮಹಿಳೆಯರು ಆಕೆಯ ಮನೆಗೆ ತೆರಳಿ ತಮ್ಮ ಹೆಸರಿನಲ್ಲಿ ಪಡೆದಿರುವ ಸಾಲವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕಲ್ಲಪ್ಪ ಪಾಮ್ನಾಯಕ್, KMM ಕನ್ನಡ, ಯಮಕನ್ಮರಡಿ.